ಹಾಯ್ ಎವ್ರಿವನ್. ಛೇ, ನನಗಂತೂ ಗೊತ್ತೇ ಇರಲಿಲ್ಲ ಈಗೆಲ್ಲ ಆಗುತ್ತೆ ಅಂತ. ನಾನು ಯೋಚನೆ ಮಾಡಿರಲಿಲ್ಲ. ಬನ್ನಿ, ನಿಮ್ಗೊಂದು ಹೊಸ ಥರ ರೀತಿಯಲ್ಲಿ ತೋರಿಸ್ತೀನಿ ಏನಾಗಿದೆ ಅಂತ. ತುಂಬ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಹೀಗಾಗೋಗ್ಬಿಟ್ಟಿದೆ. ಬನ್ನಿ, ಅಮ್ಮನ ಮನೆಗೂ ಬಂದಿದ್ದೆ, ಹಾಗೆ ನನ್ನ ಗಿಡಗಳಿಗೆ ಆದ ಕಥೆನೂ ನಿಮ್ಗೆ ಹೇಳ್ತೀನಿ. ಅಮ್ಮನ ಮನೇಲಿ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಹೂಬಿಟ್ಟಿದೆ ನೋಡಿ. ಎಷ್ಟು ವೆರೈಟಿ ಹೂಗಳಿದ್ದಾವೆ. ಗುಲಾಬಿ, ತುಂಬೆ, ಹಾಗೆ ನೀರ್ದಂಟಿನ ಗಿಡಗಳು. ಯಾರು ಸಹಿತ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು ವಿಶೇಷವಾದ ಮಾಹಿತಿನ ನಾನು ನಿಮಗೆ ಇದರಲ್ಲಿ ಹೇಳೋದಿದೆ. ಸೊ ಯಾರು ಸಹಿತ ಸ್ಕಿಪ್ ಮಾಡಬೇಡಿ. ಹಾಗೂ ತುಂಬ ಬೇಸರ ಆಗ್ತಿದೆ, ನಾನು ಹೀಗೆ ಮಾಡಲೇಬಾರ್ದಿತ್ತು ಅನ್ನೋದೊಂದು ಬೇಸರ ಸಂಗತಿನೂ ಇದೆ. ಅದಕ್ಕೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಯಾರೇ ಹೊಸಬ್ರಿದ್ರೂ ಸಹಿತ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಆಯಿತಾ? ನೋಡಿ, ನಾವು ಪ್ರತಿಯೊಂದು ಗಿಡಗಳಲ್ಲೂ ಒಂದು ರೀತಿಯಾದಂತಹ ಆಕರ್ಷಣೀಯ ಹೂಗಳನ್ನು ನೋಡ್ತೀವಿ ಅಲ್ವಾ? ಆದರೆ ನಾವು ಅದನ್ನು ಕಲ್ಪನೆ ಮಾಡೋಕ್ಕೂ ಇರಲ್ಲ, ಹಾಗಿರುತ್ತೆ. ಎಷ್ಟು ಚೆಂದ ಹುಲ್ಲಿನ ಹಾಸಿಗೆ ಮೇಲೆ ಇದ್ದಂಗೆ ಇರುತ್ತೆ ನೋಡಿ. ಆ ಒಳ್ಳೆಯ ಮಳೆ ಹನಿಗಳು ಬಂದು ಕೂತು ಎಷ್ಟು ಚೆಂದ ಹಚ್ಚ ಹಸಿರಾಗಿ ಕೂತಿದೆ. ಇದನ್ನು ಸವಿಯೋದಕ್ಕೂ ಒಂದು ಮನಸ್ಸು ಇರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಎಷ್ಟು ಖುಷಿಯಾಗತ್ತೆ ಅಲ್ವಾ? ಹಾಗೆ ಅಮ್ಮನ ಮನೇಲಿ ಚಿಕ್ಕು ಗಿಡ ಸಹಿತ ಇದೆ. ಅದಕ್ಕೆ ತುಂಬ ಕಾಯಿಗಳು ಬಂದಿದೆ. ಕಾಯಿಗಳೆಲ್ಲ ಹೀಗೆ ಬರಲು ಕಾರಣವೂ ಸಹಿತ ಮುಂದೆ ನಾನು ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಕಾಯಿಗಳು ಬರೋದಕ್ಕೆ ಹಾಗೆ ಹೂಗಳಾದಕ್ಕೆ ಸಹಿತ ಒಂದು ಟಿಪ್ಸ್ ಇದೆ. ಸೊ ನೋಡ್ತಾ ಇರಿ, ಹೇಳ್ತೀನಿ. ಏನು ಗೊತ್ತಾ, ನಾವು ಅಡುಗೆ ಮಾಡ್ತೀವಿ, ಸಿಪ್ಪೆನೆಲ್ಲವ ಒಂದು ಕಡೆ ಬಿಸಾಕ್ತೀವಿ, ಇಲ್ಲ ಗೊಬ್ಬರ ಮಾಡೋಕ್ಕಾಗ್ತೀವಿ. ಗೊಬ್ಬರ ಮಾಡಿದರೆ ಬೆಸ್ಟ್, ಪರವಾಗಿಲ್ಲ. ಹಾಗೆ ಗೊಬ್ಬರ ಮಾಡೋಕ್ಕಿಂತ ಮುಂಚೆನೂ ಇದೊಂದು ಟಿಪ್ಸ್ ಉಪಯೋಗಿಸ್ಬೋದು. ನಾವು ಸಿಪ್ಪೆನ ಮೊದಲೆಲ್ಲವ ಏನಂದರೆ ತುಂಬ ಚೆನ್ನಾಗಿರ್ತಿತ್ತು. ಈ ಥರ ಬೀಟ್ರೂಟ್ ಸಿಪ್ಪೆ, ಕ್ಯಾರೆಟ್ ಸಿಪ್ಪೆ ಸಹಿತ ಚಟ್ನಿಗೆ ಉಪಯೋಗಿಸ್ತಿದ್ರು, ಚಟ್ನಿ ಮಾಡ್ತಿದ್ರು ಹಿಂದೆಲ್ಲ. ಈಗೇನು ಗೊತ್ತಾ, ಅದನ್ನು ಎಲ್ಲೆಂದ್ರಲ್ಲಿ ಬಿಸಾಕ್ತಾರ, ಅದಕ್ಕೆ ಅದನ್ನು ಉಪಯೋಗ್ಸೋಕ್ಕೂ ಇದಾಗುತ್ತೆ. ಅದಕ್ಕೆ ಇದನ್ನೇನಂದರೆ ತರಕಾರಿನ ಹೆಚ್ಚಿಟ್ಕೊಂಡಿರ್ತೀವಿ, ಸಿಪ್ಪೆನ ಸಹಿತವ ಮತ್ತೆ ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು. ತಿಕ್ಕಿ 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 ತೊಳೆಯಬೇಕು. ಆಮೇಲೆ ಗೊಬ್ಬರ ಮಾಡೋಕ್ಕಾಗ್ಬೋದು, ಇಲ್ಲ ನೀವು ಬಿಸಾಕ್ಬೋದು. ಸೊ ನೋಡಿ, ಈ ಥರ ತಿಕ್ಕಿ 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 ತೊಳೆದಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ನೀರಲ್ಲಿ ಸೇರಿಕೊಳ್ಳುತ್ತವೆ. ಯಾಕೆಂದರೆ ಯಾವುದನ್ನು ನಾವು ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದರಲ್ಲೂ ಸಹಿತ ಔಷಧೀಯ ಗುಣಗಳಿದ್ದೇ ಇರುತ್ತೆ. ಸೊ ನೋಡಿ, ಈ ಥರ ನಾವು ತೊಳ್ಕೊಂಡಿರ್ತೀವಲ್ಲ, ಈ ನೀರಿರುತ್ತೆ, ಅವರು ಸಹಿತ ಗೊಬ್ಬರ ಹಾಕಿ ಬೆಳೆಸಿರ್ತಾರಲ್ವ, ಗೊಬ್ಬರದ್ದು ಅಂಶವೂ ಸ್ವಲ್ಪ ಇದ್ದೇ ಇರುತ್ತೆ ಎಷ್ಟು ಕ್ಲೀನಾಗಿ ತೊಳೆದ್ರು. ಸೊ ನೋಡಿ, ನಾವು ಇದನ್ನಷ್ಟು ತಿಕ್ಕಿ ತಿಕ್ಕಿ ತೊಳೆದು ನೋಡಿ ಸೋಸಿ ಲೋಟದಲ್ಲಿ ಇಟ್ಕೊಂಡಿದ್ದೀನಿ. ಏನು ಇವರು ಇದನ್ನು ಕುಡಿತಾರಾ ಅಂತ ತಿಳ್ಕೊತಿದ್ದೀರಾ? ಇಲ್ಲ, ಕುಡಿಯಲ್ಲ. ಇದನ್ನು ನಾವು ಗಿಡಗಳಿಗೆ ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡಿದರೆ ತುಂಬ ಹೂಗಳು ಬಿಡುತ್ತೆ. ಸೊ ನಾನು ಅದರ ಫಲಿತಾಂಶನ ಪಡೆಯೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಸ್ಪ್ರೇ ಮಾಡಿದ್ದೀನಿ ಕೂಡ. ಸೊ ನೀವು ಅದನ್ನು ನೋಡ್ಬೋದು, ಸ್ಪ್ರೇ ಮಾಡಿದ್ದೀನಿ ನಾನು. ಸೊ ಅದರ ಫಲಿತಾಂಶನ ನೀವು ನೋಡಬೇಕಂದ್ರೆ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ, ನಾನು ತೋರಿಸ್ತೀನಿ ನಿಮಗೆ. ಧನ್ಯವಾದಗಳು.